ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ನೀವೇನೋ ನಿಮ್ಮ ಮುಖದ ಅಂದ ಚಂದವಿಲ್ಲ ಅಂತೇಳಿ ಎಲ್ಲೋ ಹೋಗ್ತಿರಲ್ಲ ಬ್ಯೂಟಿಷಿಯನ್ಗೆ, ಅದು ಹೋಗೋ ಹಾಗೇನೇ ಇಲ್ಲ. ಪ್ರತಿ ತಿಂಗಳು ಬರ್ತಕ್ಕಂತಹ ಶುಕ್ಲ ಪಕ್ಷದ ದ್ವಿತೀಯವನ್ನು ಅಂದ್ರೆ ಈ ದಿನ ಆದಿದೆ, ಕೃಷ್ಣ ಪಕ್ಷದ ದ್ವಿತೀಯವನ್ನು ಕೂಡ ನೀವು ಬಳಸ್ಕೊಳ್ತಾ ಈ ದಿನದಲ್ಲಿ ಓಂ ಅಶ್ವಿನಿ ದೇವತಾಭ್ಯಾಂ ನಮಃ, ಓಂ ಅಶ್ವಿನಿ ದೇವತಾಭ್ಯಾಂ ನಮಃ ಈ 5 ರಿಂದ 6 ಗಂಟೆ ಒಳಗಡೆ ಈ ಮಂತ್ರವನ್ನು ಹೆಚ್ಚಿಗೆ ಹೇಳಿಕೊಳ್ಳುತ್ತಾ 1 ಲೋಟ ಹಾಲನ್ನು ನೀವು ಸ್ವೀಕಾರ ಮಾಡುವುದು. ಅದೇ ಸಂದರ್ಭದಲ್ಲೇ ತುಳಸಿ ಗಿಡಕ್ಕೆ ನೀರನ್ನು ಹಾಕುವಂಥದ್ದು. ಈ 2 ಕೆಲಸ 1 ವರ್ಷ ಕಾಲ ಮಾಡಿಬಿಟ್ಟರೆ ಅತ್ಯಂತ ಅದ್ಭುತ, ನೀವು ಬಯಸುವ ಅಂದವನ್ನ ನೀವು ಪಡೆತೀರಿ. ಅಂತಹ ದ್ವಿತೀಯದಂದು ಆ ಅಶ್ವಿನಿ ದೇವತೆಗಳ ಕೃಪೆಗೆ ತಾವು ಒಳಗಾಗ್ತೀರಿ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ಡುಕೃಂಕರಣೆ ನಹಿ ನಹಿ ರಕ್ಷತಿ ಡುಕೃಂಕರಣೆ. ರಥ್ಯಾ ಕರ್ಪಟ ವಿರಚಿತ ಕಂತ ಪುಣ್ಯ ಪುಣ್ಯ ವಿವರ್ಜಿತ ಪಂತ ಯೋಗಿ ಯೋಗ ನಿಯೋಜಿತ ಚಿತ್ತೋ ರಮತೆ ಬಾಲವನ್ಮತ್ತೋ ದೇವಃ. ಈ ಯೋಗಿ ಯೋಗದಲ್ಲೇ ನಿರತನಾಗಿರ್ತಾನೆ. ಅವನು ಯಾವ ಚಂದಿ ಬಟ್ಟೆ ಹಾಕಿರುತ್ತಾನೋ, ಯಾವ ಆಹಾರವನ್ನು ಹೊಂದಿರುತ್ತಾನೋ, ಎಲ್ಲಿ ಇರುತ್ತಾನೋ, ಅವನ ಮನಸ್ಸೆಲ್ಲವೂ ಕೂಡ ಯೋಗದಲ್ಲೇ ಕೇಂದ್ರೀಕೃತವಾಗಿದೆ. ಅಂದರೆ ಭಗವದ್ಗೀತೆಯಲ್ಲಿ ಬರತಕ್ಕಂತಹ ಭಕ್ತಿ ಯೋಗ, ಜ್ಞಾನ ಯೋಗ, ವೈರಾಗ್ಯ ಯೋಗ, ಎಷ್ಟು ಯೋಗಗಳಿದಾವೋ ಆ ಯೋಗಗಳಲ್ಲಿ ಈ ಯೋಗಿಯ ಮನಸ್ಸು ಕುಳಿತಾಗ ಅವನಿಗೆ ಪಾಪ ಪುಣ್ಯಗಳ ಪರಿವೂ ಇರುವುದಿಲ್ಲ, ಹಗಲು ರಾತ್ರಿಗಳ ಸಂಬಂಧವೂ ಇರುವುದಿಲ್ಲ. ಎಲ್ಲಿ ಇರುತ್ತಾನೋ ಅದು ಅವನಿಗೆ ಅರಮನೆ ಅಲ್ಲ, ದೇವರ ಮನೆ ಹಾಗಿರುತ್ತಾನೆ. ಅಂತಹ ಯೋಗಿಯ ಲಕ್ಷಣಗಳು ನಮಗೆ ಬಂದಾಗ ಸುಖ ಸಂಪತ್ತು ನಿಮ್ಮದಾಗುವುದು. ಇಹಲೋಕದ ಭೋಗಭಾಗ್ಯ ಪಡೆಯಲು ಭಗವನ್ ನಾಮ ಸಂಕೀರ್ತನೆ ಅತ್ಯಂತ ಅವಶ್ಯಕ. ಶುಭಂ ಭೂಯಾತ್. ಒಳಿತಾಗಲಿ.